ಮೈಕ್ ಆನ್ ಮಾಡಿದ್ರು. ಕಾನೂನು ಘಟಕದ ಹೋರಾಟಕ್ಕೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್. ರಕ್ಷಿಸಿ 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 ಉಳಿಯಲಿ 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 ಉಳಿಯಲಿ. We want justice. We want justice. We want justice. ಏನೇ ಬರಲಿ ಏನೇ ಬರಲಿ ಜಿಂದಾಬಾದ್. ಉಳಿಯಲಿ ಉಳಿಯಲಿ ರಕ್ಷಿಸಿ ರಕ್ಷಿಸಿ ದೇಶದ್ರೋಹಿ ಅಮಿತ್ ಶಾಗೆ ಕೋಮುವಾದಿ ಅಮಿತ್ ಶಾಗೆ ತೊಲಗಲಿ 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 ಸಂವಿಧಾನ ಹೇಳಿ ಅಮಿತ್ ಶಾಗೆ ದೇಶದ್ರೋಹಿ ಅಮಿತ್ ಶಾಗೆ ತೊಲಗಲಿ 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 ಭ್ರಷ್ಟ ಕೋಮುವಾದಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಲೂಟಿರುವ ಬಿಜೆಪಿ ಸರ್ಕಾರಕ್ಕೆ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಜೈ ಜೈ ಭೀಮ್ ಜೈ ಜೈ ಭೀಮ್ ಜೈ ಜೈ ಭೀಮ್ ಜೈ ಜೈ. ಉಳಿಯಲಿ 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 ಜಿಂದಾಬಾದ್ 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 ಜಿಂದಾಬಾದ್. ಕಾನೂನು ಘಟಕದ ಹೋರಾಟಕ್ಕೆ ಮೈಸೂರು ನಗರ ಕಾಂಗ್ರೆಸ್ ಕಾನೂನು ಘಟಕದ ಹೋರಾಟಕ್ಕೆ ಚಪ್ಪಲಿ ತುಳಿಬೇಡಿ ಸರ್. ಅಮಿತ್ ಶಾ ಸಾಕು ಬಿಡಿ ಸರ್. ಎಷ್ಟು ಸಾಕು ರಾಹುಲ್ ಹಿಂದೆ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ ದೇಶ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಮೋದಿಗೂ ಧಿಕ್ಕಾರಕ್ಕೆ ಹೋಗೋಣ. ಅವರು ಅಮಿತ್ ಶಾರನ್ನು ರಕ್ಷಿಸುತ್ತಿರುವ ಪ್ರಧಾನಮಂತ್ರಿ ಮೋದಿಗೆ, ಸಂವಿಧಾನ ವಿರೋಧಿ ಮೋದಿಗೆ, ಸಂವಿಧಾನ ವಿರೋಧಿ ಪ್ರಧಾನಮಂತ್ರಿ ಮೋದಿಗೆ, ಸಂವಿಧಾನ ವಿರೋಧಿ ಪ್ರಧಾನಮಂತ್ರಿ ಮೋದಿಗೆ ತೊಲಗಲಿ ತೊಲಗಲಿ. ಅಲ್ಲ, ಮನುವಾದಿ ಸರ್ಕಾರ ತೊಲಗಲಿ 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 ತೊಲಗಲಿ. ಮನುವಾದಿ ಸರ್ಕಾರ ತೊಲಗಲಿ. ಮನುವಾದಿ RS ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ
ಲಭ್ಯ ಆಗ್ತಾ ಇರಲಿಲ್ಲ. ಆದರೂ ಕೂಡ ಇದೆಲ್ಲವನ್ನ ತಿಳಿದುಕೊಂಡು ಸುದೀರ್ಘವಾಗಿ ಭಾಷಣ ಮಾಡ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಬಿಜೆಪಿ ಸರ್ಕಾರಕ್ಕೆ ದೇಶದ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸಂವಿಧಾನ ವಿರೋಧಿಗಳಿಗೆ जय
Sir, ನಿಮಗೆ ಚೆನ್ನಾಗಿ ಗೊತ್ತಿದೆ. What did our country's Home Minister say? He was very clear about undermining my Constitution of India. The person who wrote the Constitution of India, ದೇವರು ಹೇಳ್ಬೇಡಿ, ನೀವು ಅಂಬೇಡ್ಕರ್ ಹೇಳ್ಕೊಂಡು ಫ್ಯಾಷನ್ ಆಗಿ ಹೇಳ್ತೀರಾ. ನಮ್ದು ಫ್ಯಾಷನ್ ವಿಷಯ ಅಲ್ಲ. ನಮ್ಮಂತ ಎಷ್ಟೋ ದಲಿತ ಸಮುದಾಯದವರು, ಮಹಿಳೆಯರು, ಮಕ್ಕಳು, ಲೈಂಗಿಕ ಅಲ್ಪಸಂಖ್ಯಾತ ಸಂವಿಧಾನ ನಂಬ್ಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಬಿಜೆಪಿ ಎಂತ ಕೆಲಸ ಮಾಡ್ತಾ ಇದೆ? ಸಂವಿಧಾನ ತಿರ್ಚ್ಬಿಟ್ಟು ಬೇರೆ ತಗೊಂಬಂದು ನಮ್ಗೆ ಇಂಪೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ಬಿಜೆಪಿ ಒಂದು ಕಚೇರಿಯನ್ನ ಮೈಸೂರನ್ನ ಮುತ್ತಿಗೆ ಮಾಡಬೇಕು ಅಂತ ಮಾಡಿದೀವಿ. ದಯವಿಟ್ಟು ನಾವು ಮಾಡಲೇಬೇಕು ಅಂತ ಯಾಕೆ ಸರ್, ಯಾಕಿಲ್ಲ ಹೇಳಿ ಸರ್, ತಪ್ಪಾಗಲ್ವಾ? ಅಂತ ನೋಷನ್ ಇಟ್ಕೊಂಡು ನೋಷನ್ ದಯವಿಟ್ಟು ಸರ್ ಹೇಳಕ್ ಸಾಧ್ಯನೇ ಇಲ್ಲ. ಹೇಳಿ, ಇದು ಒಬ್ಬರಿಗೆ ಸಾಧ್ಯ, ಇನ್ನೊಬ್ಬರು ಸಾಧ್ಯ ಒಂದು ನಿಮಿಷ ನಾವು ವಿತ್ಡ್ರಾ ಮಾಡಿ ಬಿಜೆಪಿ ಕಚೇರಿ ಮುಂದ್ಗಡೆ ನಮಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಎಸಿಪಿ ಮತ್ತೆ ಪೊಲೀಸ್ ಕಮಿಷನರ್ ಅವಕಾಶ ಕೊಡಬೇಕು. ಅವರು ನಾವು ಈಗ ಕಾನೂನಾತ್ಮಕವಾಗಿ ಕಾನೂನನ್ನ ನಾವು ಬ್ರೇಕ್ ಮಾಡೋದಕ್ಕೆ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ನಾವು ಆ ಥರದ ಐಡಿಯಾಲಜಿ ಇಲ್ಲ. ಶಾಂತಿಯನ್ನು ಭಂಗ ಮಾಡೋದು ಕಾಂಗ್ರೆಸ್ ಐಡಿಯಾಲಜಿ ಅಲ್ಲ. ಕೊಲೆ ಸುಲಿಗೆ ಮಾಡೋದು ಕಾಂಗ್ರೆಸ್ ಐಡಿಯಾಲಜಿ ಅಲ್ಲ. ಕಾನೂನನ್ನ ಕೈಗೆತ್ಕೊಳ್ಳೋದು, ಪೊಲೀಸ್ ಮೇಲೆ ದಬ್ಬಾಳಿಕೆ ಮಾಡೋದು ಕಾಂಗ್ರೆಸ್ ಐಡಿಯಾಲಜಿ ಅಲ್ಲ. ಅದು ಅಮಿತ್ ಶಾ, CT ರವಿ ಅಂತವ್ರಿಗೆ ಸೇರಿದ್ದು. ಈಗ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡ್ಬೋದು, ಇಷ್ಟೇ. ಅದಕ್ಕೆ ಎರಡಕ್ಕೆ ತಾವು ಭದ್ರಾಗಿರ್ಬೇಕು ಅಂತ ಈಗ ಕಮಿಷನರು ತಾವು ಅಥವಾ DCP ಏನಿದ್ರಿ ತಾವು ಪರ್ಮಿಷನ್ ತಗೋಬೇಕು. ನಿಮ್ಗೆ 5 ನಿಮಿಷ ಅವಕಾಶ ಕೊಡ್ತೀನಿ. ಅಮಿತ್ ಶಾ ನಾವು ಶಾಂತಿಯುತವಾಗಿ ಕೂತ್ಕೊಂಡು 5 ನಿಮಿಷ ಪ್ರತಿಭಟನೆ ಮಾಡಿ ವಾಪಸ್ ಬರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಶಾಂತಿ ಭಂಗ ತರಲ್ಲ. ಹೌದು ಹೌದು ಮಾತಾಡಿ. ಹೌದು ಹೌದು ಸರ್, ಆದ್ರೆ ಇಂಥ ಒಂದು ಹ್ಯೂಮನ್ ರೈಟ್ಸ್ ವೈಲೇಷನ್ ಕೊಟ್ಟಿರಬೇಕಾ ಸ್ಟೇಟ್ಮೆಂಟ್? ಹೌ ಕ್ಯಾನ್ ಯು ಅಕ್ಸೆಪ್ಟ್ ಇಟ್? ಸರ್, ನಮ್ಮ ಉದ್ದೇಶ ಅಲ್ಲಿ ಸಂವಿಧಾನ ವಿರೋಧಿಗಳಿಗೆ ಮಾಡಿ ಹೇಗೆ ಮಾಡ್ತೀರಿ? ಬೇಡ ಅಂತಂದ್ರೆ ಹೆಂಗೆ? ಈಗ ಸಣ್ಣಿನ ಸೈಡ್ ಬರಕಲ್ಲ ಸೈಡ್
ತೊಲಗಲಿ, ಅಮಿತ್ ಶಾ ತೊಲಗಲಿ, ಅಮಿತ್ ಶಾ ತೊಲಗಲಿ. ಧಿಕ್ಕಾರ 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 ಕೈ ಸಿಕ್ಕರೆ ಹೊಡಿತೀರಾ ಅಂತ ಹೊಡಿತೀರಲ್ಲ, ಕೈ ಸಿಕ್ಕರೆ ಹೊಡಿತೀರಾ. ನೋಡಿ ಆಕ್ರೋಶ, ನೋಡಿ ಅಮಿತ್ ಶಾ ಮೇಲೆ ಆಕ್ರೋಶ, ನೋಡಿ ಮಹಿಳಾ ಮನೆಗಳ ಆಕ್ರೋಶ, ನೋಡಿ ನೋಡಿ ಆಕ್ರೋಶ ಆಕ್ರೋಶ. ಇದೆಲ್ಲ ಬೇಕಿತ್ತ? ಒಬ್ಬ ಗೃಹ ಸಚಿವ ಅಮಿತ್ ಶಾಗೆ ಇವೆಲ್ಲ ಬೇಕಿತ್ತ? ರಾಜಕೀಯ ಮಾನ ಮರ್ಯಾದೆ ಏನಿಲ್ಲ ಅಮಿತ್ ಶಾಗೆ? ಬೇಕಾ ಇದೆಲ್ಲ? ಬೇಕಾ? ಭಾರತ ದೇಶದ ಗೃಹ ಮಂತ್ರಿ ಈ ತರ ಮಾತೆಲ್ಲ ಆಡಿ, ಈ ತರ ಚಪ್ಪಲಿ ಏಟು, ಒಬ್ಬ ಸಾಮಾನ್ಯ ಹೆಣ್ಮಕ್ಳ ಕೈಲಿ ಚಪ್ಪಲಿ ಏಟು. ಗೃಹ ಮಂತ್ರಿ, ಭಾರತ ದೇಶದ ಗೃಹ ಮಂತ್ರಿ, ಕಚ್ಚಡ ಮಾತುಗಳು. ಇವರೆಲ್ಲ ದೇಶ ಭಕ್ತಂತೆ. ನೋಡಿ 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 ಸರ್, ನೋಡಿ ಒಬ್ಬ ಸಾಮಾನ್ಯ ಮನೆ ಹೆಣ್ಮಕ್ಳು ಹೊಡಿತಾವ್ರೆ, ಚಪ್ಪಲಿ ಹೊಡಿತಾವ್ರೆ. ನಮ್ಮ ದೇಶದ ಹೆಮ್ಮೆಯ ದೇಶದ ಗೃಹ ಮಂತ್ರಿ ಅಂತ ಈ ಮನುಷ್ಯ ಅಮಿತ್ ಶಾ. ನಾಚಿಕೆ ಮಾನ ಮರ್ಯಾದೆ ಏನು? ಈ ತರ ಹೇಳಿಕೆ ಕೊಟ್ಟಾರ? ಹೇಳಿಕೆ ಕೊಟ್ಟ ಮೇಲೆ ವಿಷಾದ